ಎಂಟು ನರಿಯಲ್ಲಿ ಒಂದು ಕುಂಟ ನರಿ ಎಂಬ ಹಳೆಯ ಕಥೆಯು ಪ್ರಾಚೀನ ಭಾರತೀಯ ಪಂಚತಂತ್ರ, ಜಾತಕ ಕಥೆಗಳು ಅಥವಾ ಇತರ ನೈತಿಕ ಕಥೆಗಳ ಸರಣಿಯಲ್ಲೊಂದು ತಮಾಷೆಯಾದ ಬುದ್ಧಿವಂತಿಕೆಯ ಕಥೆಯಾಗಿದೆ. ಈ ಕಥೆಯ ಮೂಲಕ ಒಳ್ಳೆಯ ಪಾಠಗಳನ್ನು ಕಲಿಸಬೇಕೆಂಬ ಉದ್ದೇಶವಿದೆ. ಈ ಕಥೆಯ ವಿವರ ಹೀಗಿದೆ. ಎಂಟು ನರಿಯಲ್ಲಿ ಒಂದು ಕುಂಟ ನರಿ ಎಂಬ ಹಳೆಯ ಕಥೆಯು ಪ್ರಾಚೀನ ಭಾರತೀಯ ಪಂಚತಂತ್ರ, ಜಾತಕ ಕಥೆಗಳು ಅಥವಾ ಇತರ ನೈತಿಕ ಕಥೆಗಳ ಸರಣಿಯಲ್ಲೊಂದು ತಮಾಷೆಯಾದ ಬುದ್ಧಿವಂತಿಕೆಯ ಕಥೆಯಾಗಿದೆ. ಈ ಕಥೆಯ ಮೂಲಕ ಒಳ್ಳೆಯ ಪಾಠಗಳನ್ನು ಕಲಿಸಬೇಕೆಂಬ ಉದ್ದೇಶವಿದೆ. ಈ ಕಥೆಯ ವಿವರ ಹೀಗಿದೆ. ಎಂಟು ನರಿಯಲ್ಲಿ ಒಂದು ಕುಂಟ ನರಿ. ಒಂದು ಕಾಡಿನಲ್ಲಿ ಒಟ್ಟು 8 ನರಿಗಳು ಇತ್ತು. ಅವುಗಳಲ್ಲಿ ಒಂದೇ ಒಂದು ಕುಂಟ ನರಿ. ಆದರೆ ಆ ಕುಂಟ ನರಿ ಬುದ್ಧಿವಂತವಾಗಿತ್ತು. ಒಂದು ದಿನ ಆ ನರಿಗಳು ತಿಂಡಿ ಹುಡುಕಲು ಹೊರಟವು. ಕಾಡಿನೊಳಗೆ ತುಂಬಾ ದೂರ ಹೋದವು. ಅವು ಹೊಟ್ಟೆ ತುಂಬ ತಿನ್ನಲು ಏನೂ ಸಿಕ್ಕದೆ ಭಯದಿಂದ ಮತ್ತು ಹಸಿವಿನಿಂದ ಬಳಲುತ್ತಿವೆ. ಆಗ ಆ ಬುದ್ಧಿವಂತ ಕುಂಟ ನರಿ ಬೇರೆಯ ಎಲ್ಲಾ ನರಿಗಳಿಗೆ ಹೇಳಿತು, ನಮಗೆ ಊಟ ಸಿಗದಿರುವುದು ಅಷ್ಟಿಷ್ಟಲ್ಲ, ನಾವು ಬೇಗನೆ ಯಾವುದಾದರೂ ಸೂಕ್ತ ಉಪಾಯ ಮಾಡಬೇಕು. ನಾನು ಒಂದು ಯೋಚನೆ ಮಾಡಿದ್ದೇನೆ. ನಾನು ತಿಳಿದಿರುವ ಒಂದು ಸ್ಥಳದಲ್ಲಿ ಒಳ್ಳೆಯ ಆಹಾರವಿದೆ. ನೀವು ನನ್ನ ಹಿಂದೆ ಬನ್ನಿ. ಮತ್ತೆ ಅದರ ಸ್ನೇಹಿತ ನರಿಗಳು ಅದನ್ನು ನಂಬಿ ಅದರ ಹಿಂದೆ ಹೋದವು. ಅದು ಅವುಗಳನ್ನು ಕಾಡಿನಲ್ಲಿರುವ ಒಂದು ಬೋನಿನ ಬಳಿಗೆ ಕರೆದೊಯ್ದಿತು. ಆ ಬೋನಿನೊಳಗೆ ಸಾಕಷ್ಟು ಆಹಾರ ಇತ್ತು. ಆದರೆ ಬೋನನ್ನು ತೆರೆದು ಒಳಗೆ ಪ್ರವೇಶಿಸಲು ಒಂದು ಮಾತ್ರ ದಾರಿ. ಆ ದಾರಿ ಅಷ್ಟೇ ಸಣ್ಣದಾಗಿತ್ತು. ಕುಂಟ ನರಿ ಮಾತ್ರ ಅದರಲ್ಲಿ ಹೋಗಬಲ್ಲದು. ಆಗ ಕುಂಟ ನರಿ ತನ್ನ ಬುದ್ಧಿವಂತಿಕೆಯಿಂದ ಹೀಗೆ ಹೇಳಿತು, ನೋಡಿ, ನಾನು ಇಳಿದು ಬರುತ್ತೇನೆ. ನೀವು ಎಲ್ಲರೂ ಬಾಯಿಂದ ಬಾಯಿಗೆ ಹಿಟ್ಟನ್ನು ತಿಂದಂತೆ ತಿನ್ನಿ. ನಾನು ಅದನ್ನು ನಿಮ್ಮೆಲ್ಲರಿಗೂ ಹಂಚುತ್ತೇನೆ. ನರಿಗಳು ಸಂತೋಷದಿಂದ ಒಪ್ಪಿಕೊಂಡವು. ಕುಂಟ ನರಿ ಬೋನಿನೊಳಗೆ ಇಳಿದು ಬಹಳ ಚಾಣಾಕ್ಷತನದಿಂದ ಎಲ್ಲಾ ಆಹಾರವನ್ನು ತಿನ್ನಿತು. ಆದರೆ ಬೋನಿನ ಹೊರಗೆ ಅದನ್ನು ತಿನ್ನಲು ಏನೂ ಉಳಿಸದೆ ಎಲ್ಲವನ್ನೂ ತಿಂದಿತು. ನಂತರ ಹೊರಗೆ ಬಂದು, ಈಗ ನಾನು ಹೊರಗೆ ಬಂದಿದ್ದೇನೆ, ಬೋನಿನೊಳಗೆ ಏನು ಬಾಕಿಯಿಲ್ಲ, ನಮಗೆ ಇನ್ನಷ್ಟು ಹುಡುಕಬೇಕು ಎಂದು ಬುದ್ಧಿವಂತಿಕೆಯ ತೋರಿಸಿತು. ಈ ಕಥೆಯ ಮೂಲಕ ನಾವು ಕಲಿಯಬಹುದಾದ ಪಾಠ: ಬುದ್ಧಿವಂತಿಕೆಯು ಶಕ್ತಿಯನ್ನು ಮೀರಿಸುತ್ತದೆ. ಬುದ್ಧಿವಂತಿಕೆ ಇದ್ದರೆ ಹೇಗೆ ತಾನೇನು ಮಾಡಿಕೊಳ್ಳಬಹುದು ಎಂಬುದು. ಸಂಕಷ್ಟದಲ್ಲಿ ಸಮರ್ಥವಾಗಿ ಯೋಚನೆ ಮಾಡಿ ಸರಿಯಾದ ಮಾರ್ಗದರ್ಶನ ತೆಗೆದುಕೊಳ್ಳುವುದು. ಮುಂದೆ ಬುದ್ಧಿವಂತ ಕುಂಟ ನರಿಯ ಚತುರತೆಯಿಂದ ಉಳಿದ ನರಿಗಳು ಕೋಪದಿಂದ ಬಿದ್ದುಕೊಂಡವು. ಅವುಗಳಿಗೆ ಕುಂಟ ನರಿಯ ಮೋಸವೇನೆಂಬುದು ತಿಳಿದು ಬಂತು. ಆಗ ಅದು ಸುಳ್ಳು ಹೇಳಿದಾಗ, ನೀವು ಎಲ್ಲಾ ಆಹಾರ ತಿಂದಿರಿ ಎಂಬ ಆಜ್ಞೆ ನೀಡಿದಾಗ ಉಳಿದ ನರಿಗಳು ಒಗ್ಗಟ್ಟಾಗಿ ತೀರ್ಮಾನವು ಕೈಗೊಂಡವು. ನರಿಗಳ ಸಮಾನತೆಯ ಪಾಠ: ನರಿಗಳು ದ್ರೋಹದ ವಿರುದ್ಧ ಒಗ್ಗಟ್ಟಿನಿಂದ ನಡೆದು ದುರ್ನರಿಯ ಜೊತೆಗೂಡಿ ತಪ್ಪಾದುದನ್ನು ತಿದ್ದುಕೊಂಡವು. ಕಾಡಿನಲ್ಲಿ ಎಲ್ಲರೂ ಬೆಂಬಲಿಸುವ ಜೀವನವನ್ನು ರೂಪಿಸಿಕೊಂಡು ಮತ್ತೆ ಓರ್ವ ದುರ್ನರಿಯಂತಹ ವ್ಯವಹಾರಗಳನ್ನು ಅನುಮತಿಸದೆ ಒಟ್ಟಾಗಿ ಉತ್ತಮ ಜೀವನವನ್ನು ನಡೆಸಲು ನಿರ್ಧರಿಸಿದರು. ತತ್ವ ಸಂಗ್ರಹ: ಒಗ್ಗಟ್ಟಿನ ಶಕ್ತಿ. ನಾವೆಲ್ಲರೂ ಒಂದೇ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಯಾವುದಾದರೂ ಒಂದು ದುಷ್ಕರ್ಮವನ್ನು ತಡೆಯಬಹುದು. ಸ್ನೇಹದಲ್ಲಿ ವಿಶ್ವಾಸ. ಸ್ನೇಹ ಸಹಾಯ ಮಾಡುವ ಸ್ಥಿತಿ ಹಾಳಾಗಬಾರದು. ಸಹಾಯಕತನಕ್ಕೆ ಯಾವತ್ತೂ ಗೌರವ ನೀಡಿ. ಪ್ರಾಮಾಣಿಕತೆ. ಇತರರೊಂದಿಗೆ ನೈಜವಾಗಿ, ಸತ್ಯವಾಗಿ ವ್ಯವಹರಿಸಬೇಕು. ಈ ರೀತಿಯಾಗಿ 8 ನರಿಯಲ್ಲಿ ಒಂದು ಕುಂಟ ನರಿ ಎಂಬ ಕಥೆಯು ಒಳ್ಳೆಯ ಪಾಠಗಳನ್ನು ಕಲಿಸಿಬಿಡುತ್ತದೆ.